ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ತುಂಬಾ ದೊಡ್ಡ ಅಪ್ಡೇಟ್ ಅನ್ನ ಕೊಂಡು ಬಂದಿದ್ದೇನೆ. ಅದೇನೆಂದರೆ 23 ಮತ್ತು 24ನೇ ಕಂತುಗಳ ಡಬಲ್ ಹಣ ಅಂದ್ರೆ 2000 ಪ್ಲಸ್ 2000 ರೂಪಾಯಿ, ಒಟ್ಟಾರೆ 4000 ರೂಪಾಯಿ ಹಣ ಇಂದೇ ಖಾತೆಗಳಿಗೆ ಜಮೆ ಆಗುತ್ತಿದೆ ಎಂಬ ಅಧಿಕೃತ ಮಾಹಿತಿ ಬಂದಿದೆ. ಈ ವಿಡಿಯೋನ ಅಂತ್ಯದವರೆಗೂ ಕೂಡ ನೋಡಿ, ಯಾಕೆಂದ್ರೆ ಯಾವ ಜಿಲ್ಲೆಗಳಿಗೆ ಇಂದು 23 ಮತ್ತು 24ನೇ ಕಂತಿನ ಹಣ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ 24ನೇ ಕಂತಿನ ಹಣ, ಈ ಒಂದು ಭರ್ಜರಿ ಅಪ್ಡೇಟ್ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮತ್ತು ಮುಂದಿನ 25ನೇ ಕಂತು ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ತಾನೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ನೋಡಿ. ಹಣ ಡಬಲ್ ಜಮೆ ಇಂದು ಖಾತೆಗಳಿಗೆ ಬರುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ 23 ಮತ್ತು 24ನೇ ಕಂತಿನ ಹಣ, ಅದರಲ್ಲಂತೂ ಈ ಜಿಲ್ಲೆಗಳಿಗೆ ಇವಾಗಲೇ ಬಂದಿದೆ ಮತ್ತು ಉಳಿದಂತಹ ಈ ಒಂದು ಜಿಲ್ಲೆಗಳಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಬರಲಿದೆ ಎಂಬುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಕ್ಕಿಂತ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ಯಾರಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಮತ್ತು ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರು ಅಂದ್ರೆ ವೀಕ್ಷಕರೇ, ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಡಬಲ್ ಹಣ ಜಮೆ ಇಂದು ಖಾತೆಗಳಿಗೆ ಬರುತ್ತಿದೆ ಗೃಹಲಕ್ಷ್ಮಿ. ಮೊದಲು ದೊಡ್ಡ ಸುದ್ದಿ ಏನಂದ್ರೆ, ಇಂದು ಹೌದು ಸರ್ಕಾರದಿಂದ ಸ್ಪಷ್ಟ ಮಾಹಿತಿ ಹೊರಬಿದ್ದಿದೆ. 23ನೇ ಕಂತು ಮತ್ತು 24ನೇ ಕಂತು, 23ನೇ ಕಂತಿನ 4000 ರೂಪಾಯಿ ಮತ್ತು ಅಂದ್ರೆ ಒಟ್ಟಾರೆಯಾಗಿ 23 ಮತ್ತು 24 ಈ ಎರಡು ಕಂತುಗಳ ಹಣ ಒಟ್ಟಾರೆಯಾಗಿ 4000 ರೂಪಾಯಿ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡುವ ಪ್ರಕ್ರಿಯೆ ಇಂದು ಸಂಪೂರ್ಣ ವೇಗದಲ್ಲಿ ನಡೆಯುತ್ತಿದೆ. ಬಹಳ ಜನರಿಗೆ ಬೆಳಿಗ್ಗೆಯಿಂದಲೇ ಮೆಸೇಜ್ಗಳು ಬರುತ್ತಿವೆ, UPI ಅಲರ್ಟ್ ಬರುತ್ತಿದೆ, ಬ್ಯಾಂಕ್ ಖಾತೆಯಲ್ಲಿ DBT ಕ್ರೆಡಿಟೆಡ್ ಅಂತ 2000 ಅಥವಾ 4000 ರೂಪಾಯಿ ಜಮೆ ಆಗಿರುವುದನ್ನು ನೋಡ್ತಿದ್ದೀರಿ. 23ನೇ ಕಂತಿನ ಅಪ್ಡೇಟ್ ಇಂದು 100% ಬಿಡುಗಡೆ. ಹೌದು ವೀಕ್ಷಕರೇ, 23ನೇ ಕಂತು ಇಲ್ಲಿ ಸೆಪ್ಟೆಂಬರ್ ತಿಂಗಳಿನದ್ದು. ಈ ಕಂತು ಈಗಾಗಲೇ ಕೆಲವು ದಿನಗಳಿಂದ ಬಿಡುಗಡೆಯಾಗುತ್ತಿತ್ತು. ಆದರೆ ಇಂದು ಅಧಿಕೃತವಾಗಿ ಹೇಳಿರುವಂತೆ ಇನ್ನೂ ಹಣ ಜಮೆ ಆಗಿರದ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತು ಈ ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಇಂದೇ 100% ಕ್ರೆಡಿಟ್ ಆಗುವ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಅಂದ್ರೆ ಇಂದು ಸಂಜೆವರೆಗೆ ಅಥವಾ ರಾತ್ರಿ 11 ಗಂಟೆಯ ಒಳಗೆ ಎಲ್ಲರಿಗೂ ಮೊತ್ತ ತಲುಪಲಿದೆ. 23ನೇ ಕಂತಿನ ಬಿಡುಗಡೆ ಇಂದು ಅತ್ಯಂತ ವೇಗದಲ್ಲಿ ನಡೆಯುತ್ತಿದೆ. 24ನೇ ಕಂತು ಇದು ಅಕ್ಟೋಬರ್ ತಿಂಗಳಿನ ಹಣ ಇಂದಿನಿಂದ ಪ್ರಾರಂಭ. ಇದು ಕೂಡ ನೋಡಿ, ಇದು ಒಂದು ದೊಡ್ಡ ಸುದ್ದಿ ಆಗಿದೆ. 24ನೇ ಕಂತು ಅಕ್ಟೋಬರ್ ತಿಂಗಳಿನದ್ದು. ಇಂದಿನಿಂದ 24ನೇ ಕಂತಿನ 2000 ರೂಪಾಯಿ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ಅಂದರೆ ಇಂದೇ ಹಲವಾರು ಜಿಲ್ಲೆಗಳಲ್ಲಿ 2000 ರೂಪಾಯಿ ಜಮೆ ಆಗುತ್ತಿದೆ. ವೀಕ್ಷಕರೇ, ವಿಡಿಯೋಕ್ಕೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಈ 24ನೇ ಕಂತು 22 ಜಿಲ್ಲೆಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಈ ಪಟ್ಟಿಯನ್ನ ಮುಂದಿನ ಸೆಕ್ಷನ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೇನೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು ಅಷ್ಟೇ. ನೋಡಿ, ಇಲ್ಲಿ ಮುಂದಿನ 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ನೋಡಿ, ಇಂದು ಹೌದು ಇವತ್ತು ಇಲ್ಲಿ 23ನೇ ಕಂತು ಬಂದಿರುವ ಜಿಲ್ಲೆಗಳನ್ನ ಕೂಡ ತಿಳಿಸ್ತಾನೆ. ಈಗ ಮುಖ್ಯ ವಿಷಯ ಏನಂದ್ರೆ 23ನೇ ಕಂತಿನ ಹಣಕ್ಕೆ ಜಿಲ್ಲೆಗಳ ಭರ್ಜರಿ ಅಪ್ಡೇಟ್ ಅನ್ನು ಕೊಡಲಾಗಿದೆ. ಇಂದು 23ನೇ ಕಂತು ಬಿಡುಗಡೆಯಾಗುತ್ತಿರುವ ಜಿಲ್ಲೆಗಳ ಪಟ್ಟಿ ಇದಾಗಿದೆ. ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬಹುದು. ನೋಡಿ, ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ. ಯಾಕಂತಂದ್ರೆ ನೇರವಾಗಿ ಜಿಲ್ಲೆಗಳ ಲಿಸ್ಟ್ ಅನ್ನು ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾನೆ. ನೋಡಿ, ಮೊದಲನೆಯದಾಗಿ ಚಿಕ್ಕಮಗಳೂರು. ಹೌದು ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬರ್ತಾ ಇರುವಂತದ್ದು. ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಮತ್ತು ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಮತ್ತು ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಹಣ ಬರ್ತಾ ಇದೆ. ಮತ್ತು ಉಡುಪಿ ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಬರ್ತಾ ಇದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಬರ್ತಾ ಇದೆ. ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ. ಮತ್ತು ಯಾದಗಿರಿ ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಬರ್ತಾ ಇದೆ. ಮತ್ತು ಗದಗ ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಬರ್ತಾ ಇದೆ. ಮತ್ತು ಬಳ್ಳಾರಿ ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಗಲಿದೆ. ಮತ್ತು ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗಲಿದೆ. ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ ಹಣ ಜಮೆ ಆಗಲಿದೆ. ಹಾಗೂ ಹಾಸನ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗಲಿದೆ. ಈ ಜಿಲ್ಲೆಗಳ ಮಹಿಳೆಯರಿಗೆ ಇಂದು 23ನೇ ಕಂತು ವೇಗವಾಗಿ ಜಮೆ ಆಗುತ್ತಿದೆ. ಮತ್ತು 24ನೇ ಕಂತು ಬಿಡುಗಡೆಯಾಗುತ್ತಿರುವ ಈ ಒಂದು ಜಿಲ್ಲೆಗಳು, ಹೌದು ವೀಕ್ಷಕರೇ, ಇಂದಿನಿಂದ 24ನೇ ಕಂತು ಬಿಡುಗಡೆಯಾಗುತ್ತಿರುವ ಈ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಯಚೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಹಾಗೆ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಡಗು ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೀದರ್ ಜಿಲ್ಲೆ ಮತ್ತು ಮಂಡ್ಯ ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಲ್ಲೂ ಇಂದು ಬೆಳಗ್ಗೆಯಿಂದಲೇ 2000 ರೂಪಾಯಿ ಹಣ ಕ್ರೆಡಿಟೆಡ್ ಆಗುತ್ತಿರುವ ವರದಿಗಳು ಲಭ್ಯವಾಗ್ತಾ ಇದ್ದಾವೆ. ಖಾತೆಗೆ ಹಣ ಬಂದಿಲ್ಲವೇ? ಈ ಕಾರಣಗಳಿಂದ ನಿಮಗೆ ಬಂದಿಲ್ಲ ಅಂತ ಹೇಳಲಾಗಿದೆ. ನೋಡಿ, ಕೆಲವರಿಗೆ ಹಣ ಬರದಿರಬಹುದು.
ಕಾರಣಗಳು ಸಾಮಾನ್ಯವಾಗಿ ಇದಾಗಿದ್ದಾವೆ. ಬ್ಯಾಂಕ್ ಕೆವೈಸಿ ಅಪ್ಡೇಟ್ ಮುಗಿದಿರಬಹುದು ಮತ್ತು ಡಿಬಿಟಿ ಹಳೆಯ ಖಾತೆಗೆ ಮ್ಯಾಪ್ ಆಗಿರಬಹುದು ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಸಮಸ್ಯೆ ಆಗಿರಬಹುದು ಮತ್ತು ಎನ್ಪಿಸಿಐ ಮ್ಯಾಪರ್ ಇನ್ಆಕ್ಟಿವ್ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಮತ್ತು ಬ್ಯಾಂಕ್ ಸರ್ವರ್ ನೆಟ್ವರ್ಕ್ ಸಮಸ್ಯೆ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಬ್ಯಾಂಕ್ ಅಂಡರ್ ಪ್ರೊಸೆಸ್ ಸ್ಟೇಟಸ್ ಕೂಡ ನಿಮಗೆ ಶೋ ಆಗಬಹುದು. ಇವು ಇದ್ದರೂ ಚಿಂತಿಸಬೇಡಿ, ಇಂದು ಸಂಜೆಯವರೆಗೂ ಅಥವಾ ನಾಳೆಯವರೆಗೂ ಕೂಡ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಇಲ್ಲಿ ಅಫಿಷಿಯಲ್ ಕನ್ಫರ್ಮೇಷನ್ ಅಂತಾನೆ ಹೇಳ್ಬೋದು. ಸರ್ಕಾರದ ಬಿಡುಗಡೆಯ ಆದೇಶದ ಪ್ರಕಾರ 23ನೇ ಕಂತಿನ ಹಣ ಇಂದು ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. 24ನೇ ಕಂತಿನ ಹಣನೂ ಕೂಡ ಇಂದಿನಿಂದ ಪ್ರಾರಂಭವಾಗುತ್ತೆ ಮತ್ತು 25ನೇ ಕಂತಿನ ಹಣ ಈ ಒಂದು ಬರುವ ತಿಂಗಳಿನಿಂದ ನಿಮ್ಮ ಒಂದು ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಡಿಬಿಟಿ ಪೇಮೆಂಟ್ ಜಿಲ್ಲೆಗಳ ಹಂತದಲ್ಲಿ ಬ್ಯಾಚ್ಗಳ ಮೂಲಕ ಪ್ರಕ್ರಿಯೆಗೆ ಅಂದರೆ ಈ ವಾರ ಮತ್ತು ಮುಂದಿನ ವಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಉತ್ತಮ ಸುದ್ದಿ ಲಭ್ಯವಾಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇಂದು 2,000 ಪ್ಲಸ್ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣ ಸಿಗ್ತಿದೆ ಮತ್ತು 23ನೇ ಕಂತು ಎಲ್ಲರಿಗೂ ಕೂಡ ಇಂದು ಜಮೆ ಆಗಲಿದೆ ಮತ್ತು 24ನೇ ಕಂತು ಹಾಗೂ ಈ ಒಂದು ಜಿಲ್ಲೆಗಳಿಗೆ ಪ್ರಾರಂಭವಾಗಲಿದೆ ಮತ್ತು 25ನೇ ಕಂತಿನ ಹಣ ಈ ಬರುವ ತಿಂಗಳಿನಿಂದ ಜಮೆ ಆಗಲಿದೆ. ನೋಡಿ, ನೀವು ಯಾವ ಜಿಲ್ಲೆಯಿಂದ ನೋಡುತ್ತಿರುವಿರಿ, ಹಣ ಬಂದಿದೆಯಾ ಅಥವಾ ಪೆಂಡಿಂಗ್ ಇದೆಯಾ ಕಾಮೆಂಟ್ನಲ್ಲಿ ತಿಳಿಸಿ. ನಾವು ನಿಮ್ಮ ಜಿಲ್ಲೆಗಳ ಸ್ಪೆಷಲ್ ಅಪ್ಡೇಟ್ ಕೂಡ ಕೊಡ್ತೀವಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ, ಹಾಗೆ ಇದರಿಂದ ಇನ್ನೂ ಬೇರೆ ಮಹಿಳೆಯರಿಗೆ ಈ ಮಾಹಿತಿಯನ್ನು ತಲುಪಿಸಿ. ನೋಡಿ, ಇದು ಅಪ್ಡೇಟ್ ಅಲರ್ಟ್ ಕನ್ನಡ. ಮುಂದಿನ ಗೃಹಲಕ್ಷ್ಮಿ ಮತ್ತು ಇನ್ನಿತರೆ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಳನ್ನು ಕೂಡ ಬೇಗನೆ ತರುತ್ತೇನೆ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.